कर्नाटक रक्षणा वेदिके जिला बीदर की ओर से बीदर के शिवा इंटरनेशनल में इस संगठन के जिला अध्यक्ष सोमनाथ मुदाले के नेतृत्व में जिला के पदाधिकारी और तालुका अध्यक्षों और कार्यकर्ताओं के लिए एक सभा का आयोजन किया गया, जिसमें जिला बीदर के सभी तालुकों के रक्षणा वेदिके के पदाधिकारी, अध्यक्ष और कार्यकर्ता उपस्थित रहे। इस अवसर पर सभी को संघ के कार्यों के बारे में बताया गया। केपी न्यूज के कैमरामैन पपुराज का कवरेज। राष्ट्र ಏಕೀಕರಣ ಸಮಿತಿ ಎಂಇಎಸ್ ಕತೆ ಮುಗಿದಿದೆ। ಅವರು ಸಾವು ಮತ್ತು ಬದುಕಿನ ಜೊತೆಯಲ್ಲಿ ಈಗ ಹೋರಾಟ ಮಾಡ್ತಾ ಇದ್ದಾರೆ। ಬೆಳಗಾವಿಯಲ್ಲಿ ಅವರ ಶಕ್ತಿ ಕುಂದು ಹೋಯಿತು। ಬೆಳಗಾವಿಯಲ್ಲಿ ಅವರಿಗೆ ಯಾವ ಶಕ್ತಿಯೂ ಇಲ್ಲ। ಹಲ್ಲು ಕಿತ್ತ ಹಾವು ಥರ ಬರೀ ಬುಸ್ಕೂಡೋ ಕೆಲಸ ಆಗಿದೆ। ಈಗ ಅವರು ಬೀದರ್ ಕಡೆ ಹೊರಟಿದ್ದಾರೆ, ವಲಸೆ ಹೊರಟಿದ್ದಾರೆ। ಮಹಾರಾಷ್ಟ್ರದಿಂದ ವಲಸೆ ಬಂದಿದ್ದಾಯಿತು ಬೆಳಗಾವಿಗೆ, ಈಗ ಬೆಳಗಾವಿಯಿಂದ ಬೀದರ್ ಕಡೆ ವಲಸೆ ಹೊರಟಿದ್ದಾರೆ। ಇಲ್ಲೇನಾದರೂ ಸಾಧಿಸ್ಬೋದು, ಇಲ್ಲೇನಾದರೂ ಮಾಡ್ಬೋದು ಅಂತ ಹೇಳಿ ಅವರು ಹೊರಟಿದ್ದಾರೆ। ನಾನು ಅವರಿಗೆ ಒಂದು ಮಾತು ಹೇಳ್ತಾ ಇದ್ದೀನಿ, ನೀವು ಕರ್ನಾಟಕದಲ್ಲಿ ಇದ್ದೀರಿ, ನೀವು ಬದುಕಲಿಕ್ಕೆ ಅಡ್ಡಿ ಇಲ್ಲ। ಭಾರತದ ಒಬ್ಬ ಪ್ರಜೆ ಈ ದೇಶದಲ್ಲಿ ಎಲ್ಲಿ ಬೇಕಾದರೂ ಬದುಕಬಹುದು। ಆದರೆ ಭಾರತದೊಳಗಡೆ ಭಾಷೆವಾರು ರಾಜ್ಯಗಳು ಅಂತ ಏನಿದ್ದಾವೆ, ಆ ರಾಜ್ಯದ ಭಾಷೆ ಮತ್ತು ಸಂಸ್ಕೃತಿಗೆ ಹೊಂದ್ಕೊಂಡಂಗೆ ಬದುಕೋದ ರೀತಿ ನೀತಿಗಳನ್ನು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಕಲ್ತ್ಕೊಂಡ್ರೆ ಭಾರಿ ಒಳ್ಳೆಯದು। ಒಂದು ಕಾಲಕ್ಕೆ 7 ಜನ ಶಾಸಕರು ಗೆದ್ದು ಬರ್ತಾ ಇದ್ರು। ಅವರ ಕೈಯಲ್ಲಿ ಮಹಾನಗರ ಪಾಲಿಕೆ ಇತ್ತು, ಅವ್ರ ಕೈಯಲ್ಲಿ ಜಿಲ್ಲಾ ಪಂಚಾಯಿತಿ ಇತ್ತು, ಅವ್ರ ಕೈಯಲ್ಲಿ ತಾಲೂಕ್ ಪಂಚಾಯಿತಿ ಇತ್ತು। ಇವತ್ತು ಯಾವ ಪಂಚಾಯಿತಿಯೂ ಇಲ್ಲ, ನಗರಸಭೆಯೂ ಇಲ್ಲ। 7 ಜನ ಗೆದ್ದು ಬರ್ತಿದ್ದಂಥ ಶಾಸಕರಲ್ಲಿ ಇವತ್ತು ಒಬ್ಬ ಗೆಲ್ಲಿಕ್ಕೆ ಆಗಿಲ್ಲ। ಹಾಗೆ ಏನಾದರೂ ತಂತ್ರಗಾರಿಕೆ ಕುತಂತ್ರವನ್ನು ಮಾಡಿ ಬೀದರ್ನಲ್ಲಿ ಏನಾದರೂ ಮಾಡ್ಬೋದು ಅಂತ ಹಗಲು ಕನಸು ಏನಾದರೂ ಎಂಇಎಸ್ನವ್ರು ಕಂಡಿದ್ರೆ ಅದು ಇಲ್ಲಿ ಆಗೋದಿಲ್ಲ, ಸಾಧ್ಯ ಇಲ್ಲ। ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಅಂತ ಹೇಳಿ ನಾನು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ। ಕರ್ನಾಟಕದ ಒಳಗಡೆ ಕನ್ನಡದ ಭಾಷೆ ಸಂಸ್ಕೃತಿಗೆ ಹೊಂದಿಕೊಂಡು ಬದುಕೋದು ಕಲಿಬೇಕು ಹೊರತು ನೀವು ಮಹಾರಾಷ್ಟ್ರದ ಭಾಷೆಯನ್ನು, ಸಂಸ್ಕೃತಿಯನ್ನು, ಅಲ್ಲಿಯ ರಾಜಕೀಯ ವ್ಯವಸ್ಥೆಯನ್ನು ಕರ್ನಾಟಕದೊಳಗಡೆ ಬೀದರಲ್ಲಿ, ಬೆಳಗಾವಿಯಲ್ಲಿ ತರಲಿಕ್ಕೆ ಹೋದರೆ ನಿಮ್ಮ ಅಂತ್ಯ ಆಗುತ್ತೆ ಅನ್ನೋ ಮಾತನ್ನು ನೇರವಾಗಿ ನಿಷ್ಠುರವಾಗಿ ಎಂಇಎಸ್ನವರಿಗೆ ಹೇಳಕ್ಕೆ ಬಯಸ್ತೀನಿ।